ಸೊ ABS ಇರೋದ್ರಿಂದ ಬ್ರೇಕಿಂಗ್ ಈಸ್ ಪರ್ಫೆಕ್ಟ್. ಸೊ ವೆಹಿಕಲ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಮಗೆ 198 mm ಬರುತ್ತೆ. 205/60 ಸೆಕ್ಷನ್ ಟೈರ್ಸ್ ಬರುತ್ತೆ. 5 ಸೀಟರ್ ವೆಹಿಕಲ್ ಆದ್ರೂ ಇಟ್ಸ್ ಲೈಕ್ ಬಿಗ್ ಸೀಟರ್ SUV ಶೇಪ್. ಮತ್ತೆ ಈ ಗಾಡಿ ಟೋಟಲ್ ಕರ್ವ್ ವೈಟ್ ಬಂದು ನಮಗೆ 1175 kg ಅರೌಂಡ್ ಬರುತ್ತೆ. ನಮಸ್ಕಾರ ಗುರು, ಇವತ್ತು ನಮ್ಮ ಹತ್ರ ಇರೋ ಗಾಡಿ ಮಾರುತಿ ಸುಜುಕಿ ವಿಟಾರೋ ಬ್ರೀಜಾ. ಸೊ ಇದು ಬಂದ್ಬಿಟ್ಟು ಮಿಡ್ ವೇರಿಯಂಟು. ಸೊ ಈ ಗಾಡಿ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂದರೆ ಈ ಗಾಡಿಯಲ್ಲಿ ಬರುತ್ತೆ 1248 cc 4 ಸಿಲಿಂಡರ್ ಇನ್ಲೈನ್ ಇಂಜಿನ್ನು. ಸೊ ಮುಂದೆ ಬಂದು ನಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ ಆ್ಯಂಡ್ ಹಿಂದೆ ಬಂದು ಡ್ರಮ್ಸ್ ಬ್ರೇಕ್ ಸಿಗುತ್ತೆ. ಸೊ ಒಳಗಡೆ ಬಂದಿದ ತಕ್ಷಣ ನಮಗೆ ಇದು ಡ್ರೈವರ್ ವ್ಯೂ ಅಷ್ಟೊಂದೇನು ಕಾಂಪ್ಲಿಕೇಟೆಡ್ ಆಗಿಲ್ಲ, ಎಲ್ಲ ಸಿಂಪಲ್ ಆಗಿದೆ. ಸೊ ಈ ಕಡೆ ಬಂದು ಲೆಫ್ಟ್ ಸೈಡ್ ನಮಗೆ ವೈಪರ್ ಕಂಟ್ರೋಲ್ಸ್ ಬರುತ್ತೆ. ರೈಟ್ ಸೈಡ್ ಬಂದು ನಮಗೆ ಲೈಟು ಮತ್ತು ಇಂಡಿಕೇಟರ್, ಟರ್ನಿಂಗ್ ಇಂಡಿಕೇಟರ್ ಕಂಟ್ರೋಲ್ಸ್ ಬರುತ್ತೆ. ವಿಂಡೋ ಕಂಟ್ರೋಲ್ಸ್ ಮತ್ತು ಲಾಕ್ ಆನ್ ಲಾಕ್. ಡ್ಯಾಶ್ ಬೋರ್ಡು ಅಷ್ಟೇ, ಇಟ್ಸ್ ನಾಟ್ ಕಾಂಪ್ಲಿಕೇಟೆಡ್, ತುಂಬ ಸಿಂಪಲ್ ಇದೆ ಡ್ಯಾಶ್ ಬೋರ್ಡು. ಸೊ ಮಿಡ್ ವರ್ಷನ್ ಆಗಿರೋದ್ರಿಂದ ಇದರಲ್ಲಿ ನಮಗೆ ಟಚ್ ಸ್ಕ್ರೀನ್ ಬರಲ್ಲ. ಸೊ ಎಲ್ಲ ಮ್ಯಾನ್ಯುಯಲಿ ಆಪ್ರೇಟೆಡ್ ಬರುತ್ತೆ. ಸೊ ಇದರಲ್ಲಿ ಬ್ಲೂಟೂತ್ ಬರುತ್ತೆ, USB ಬರುತ್ತೆ, ಆಕ್ಸ್ ಬರುತ್ತೆ, AC ಕಂಟ್ರೋಲ್ಸ್ ಇದೆ ಕೆಳಗಡೆ. ಸೊ ಅದ್ರ ಕೆಳಗಡೆ ನಮಗೆ ತೋರಿಸ್ತಿದ್ದೀನಿ, ಅದ್ರ ಕೆಳಗಡೆ ನಮಗೆ ಒಂದು ಆಕ್ಸ್ ಕೇಬಲ್ ಮತ್ತು ಒಂದು USB ಕೇಬಲ್ಗೆ ಪಾಯಿಂಟ್, ಚಾರ್ಜಿಂಗ್ ಪಾಯಿಂಟ್ ಥರ ಇದೆ, ಲೈಕ್ ಚಾರ್ಜಿಂಗ್ ಪಾಯಿಂಟ್ ಥರ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ಒಂದು 12 ವಾಟ್ಸ್ ಚಾರ್ಜಿಂಗ್ ಸಾಕೆಟ್. ಸೊ ಇದು ಬಂದ್ಬಿಟ್ಟು 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್. ಟಾಪ್ ಎಂಡಲ್ಲಿ ನಮಗೆ ಆಟೋಮೆಟಿಕ್ ಸಿಗುತ್ತೆ, ನಮಗೆ ಯಾವ ಥರ ಬೇಕೋ ಆ ಥರ ಚೂಸ್ ಮಾಡ್ಕೊಬೋದು. ಸೊ ನೀವು ಸಿಟಿಯಲ್ಲಿ ಡ್ರೈವ್ ಮಾಡ್ತಿದ್ರೆ ನಮಗೆ ರಿಸ್ಕ್ ಬೇಡ ಅನ್ನೋರು AMT ತೊಗೊಬೋದು. ಇಲ್ಲ ನಾನು ಮ್ಯಾನ್ಯುಯಲಲ್ಲೇ ಮಜಾ ಇದೆ, ನನಗೆ ಮ್ಯಾನ್ಯುಯಲ್ ಓಡಿಸ್ತೀನಿ ಅನ್ನೋರಿಗೆ ಸೊ ಇಟ್ಸ್ ಯುವರ್ ಪ್ರಿಫರಬಲ್, ಮ್ಯಾನ್ಯುಯಲ್ಲೇ ಓಡಿಸ್ಬೋದು. ಸೊ ಗಾಡಿ ಲೆಂತ್ ಬಗ್ಗೆ ಮಾತಾಡೋಂಗಿದ್ರೆ ಗಾಡಿ ಲೆಂತ್ ಬಂದು 3995 mm ಬರುತ್ತೆ. ಸೊ ಟರ್ನಿಂಗ್ ರೇಡಿಯಸ್ ಕೂಡ ಅಷ್ಟೊಂದೇನು ಜಾಸ್ತಿ ಇಲ್ಲ, ಇಟ್ಸ್ ಓಕೆ. 1790 mm ಇರೋ ಅಡ್ವಾಂಟೇಜ್ ಏನು ಅಂದರೆ ಸೊ ಒಳಗಡೆ ನಮಗೆ ಸ್ಪೇಸ್ ಚೆನ್ನಾಗಿರುತ್ತೆ ಕುತ್ಕೊಳಕ್ಕೆ. ಸೊ ಮುಂದೆ ಬಂದು ನಮಗೆ DRL ಲೆಡ್ ಲೈಟ್ಸ್ ಕೂಡ ಬರುತ್ತೆ ಆ್ಯಂಡ್ ಕೆಳಗಡೆ ನಮಗೆ ಫಾಗ್ ಲೈಟ್ಸ್ ಕೂಡ ಬರುತ್ತೆ. ಸೊ ಮುಂದೆ ಇಲ್ಲಿ ಸುಜುಕಿ ಲೋಗೋ ಹಾಕಿ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಈ ಲುಕ್ ಬಂದು ಬ್ರೀಜಾ ಲುಕ್ಕು ಒಂಥರ ಚೆನ್ನಾಗಿದೆ ಗುರು, ಬ್ರೀಜಾ ಲುಕ್ಕು. ಯಾರಾದರೂ ಬ್ರೀಜಾ ತೊಗೋಬೇಕು ಅಂತ ನೋಡ್ತಾರೆ ಕಣ್ಣು ಮುಚ್ಕೊಂಡು ತೊಗೊಬೋದು. ಗಾಡಿ ಈಸ್ ವೆರಿ ಬಜೆಟ್ ಫ್ರೆಂಡ್ಲಿ ಗಾಡಿ ಇದು. ಯಾವ ಥರ ಅಂದರೆ ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ಮೇಂಟೆನೆನ್ಸ್ ಏನು ಜಾಸ್ತಿ ಬರೋಲ್ಲ. ಸೊ ಸರ್ವಿಸ್ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಸರ್ವಿಸ್ ಕಾಸ್ಟ್ ಅರೌಂಡ್ 8,000 to 10,000 ಬರುತ್ತೆ. ನೀವು ಗಾಡಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ಜಾಸ್ತಿ ಸರ್ವಿಸ್ ಮಾಡಿಸೋ ಅವಶ್ಯಕತೆನೇ ಇರೋಲ್ಲ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಜೆಟ್ ಫ್ರೆಂಡ್ಲಿ ಗಾಡಿ ಅಂದರೆ ಬ್ರೀಜಾ 7 to 8 lakhsಲ್ಲಿ ಒಳ್ಳೆ ಗಾಡಿನೇ ಬರುತ್ತೆ ಗುರು. ಸೊ ಬ್ರೀಜಾ ಏನಕ್ಕೆ ಅಷ್ಟು ಸ್ಪೆಷಲ್ ಅಂದರೆ ಇಟ್ಸ್ ವೆರಿ ಹ್ಯಾಂಡಿ ಟು ಡ್ರೈವ್ ಮತ್ತು ಈಸಿ ಟು ಡ್ರೈವ್ ಆ್ಯಂಡ್ ಮೈಲೇಜ್ ಕೂಡ ಹೇಳಬೇಕು ಅಂದರೆ 17 ಬರುತ್ತೆ ಗಾಡಿಯಲ್ಲಿ. ಸೊ ಈ ಸೆಗ್ಮೆಂಟಲ್ಲಿ ಇದಕ್ಕಿಂತ ಒಳ್ಳೆ ಗಾಡಿ, ಮೈಲೇಜ್ ಬರೋವಂಥ ಗಾಡಿ ಇನ್ನೊಂದಿಲ್ಲ. ಸೊ ಈ ಗಾಡಿಯಲ್ಲಿ ಬರೋವಂಥ ಬ್ಯಾಡ್ ಪಾಯಿಂಟ್ಸ್ ಏನು ಅಂದರೆ ಈ ಗಾಡಿಯಲ್ಲಿ ಬರೋವಂಥ ಸ್ಟೇರಿಂಗ್ ವೀಲ್ ತುಂಬ ತಿನ್ನಿದೆ. ಸೊ ಇದರಿಂದ ಏನು ಡಿಸಡ್ವಾಂಟೇಜ್ ಆಗುತ್ತೆ ಅಂದರೆ ನಮಗೆ ಅಂದರೆ ಸೊ ಲಾಂಗ್ ಡ್ರೈವ್ ಹೋದಾಗ ನಮಗೆ ಕೈಯಲ್ಲಿ ಸ್ವಲ್ಪ ಸ್ವೆಟಿ ಆಗುತ್ತಲ್ವ, ಸೊ ಆಗ ಹ್ಯಾಂಡ್ಲಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಇದ್ರದ್ದು ಡ್ಯಾಶ್ ಬೋರ್ಡು. ಸೊ ಈ ಪ್ರೈಸ್ಗೆ ಇದು ಡ್ಯಾಶ್ ಬೋರ್ಡ್ ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡ್ಬೋದಿತ್ತು. ಸೊ ಡ್ಯಾಶ್ ಬೋರ್ಡ್ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಸೊ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಕ್ಲೀನ್ ಅಂತ ನನಗೂ ಅನ್ನಿಸ್ತು. ಬಟ್ ಈ ಪ್ರೈಸ್ಗೆ ಇನ್ನೊಂದು ಸ್ವಲ್ಪ ಲಕ್ಸುರಿಟಿಯಾಗಿ ಕೊಡ್ಬೋದಿತ್ತು ಡ್ಯಾಶ್ ಬೋರ್ಡು, ಬಟ್ ದೇ ಆರ್ ನಾಟ್ ಗಿವನ್ ದಟ್. ನಾನು ಕೇಳ್ದಂಗೆ ಕೆಳಗಡೆ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸ್ಟ್ಯಾಂಡರ್ಡ್ ಆಗಿ ಗಾಡಿಯಲ್ಲಿ 4 ಏರ್ ಬ್ಯಾಗ್ ಬರುತ್ತೆ ಗುರು. ಸೊ ಸೇಫ್ಟಿಗೆ ಕಾಂಪ್ರಮೈಸ್ ಇಲ್ಲ, ಸೇಫ್ಟಿ ಈಸ್ ಬೆಟರ್. ಆ್ಯಂಡ್ ಬಿಲ್ಡ್ ಕ್ವಾಲಿಟಿನೂ ಅಷ್ಟೇ ಇಟ್ಸ್ ಓಕೆ ಕಂಪೇರ್ಡ್ ಟು ಈ ಸೆಗ್ಮೆಂಟಲ್ಲಿ ನಾಟ್ ಒನ್ ಆಫ್ ದಿ ಬೆಸ್ಟ್, ಬಟ್ ಓಕೆ. 89 bhp ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ 200 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಗುರು. ಸೊ ಹಿಂದ್ಗಡೆ 3 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ, ಆ್ಯಂಡ್ ಇಬ್ಬರು ಆರಾಮಾಗಿ ಕೂತ್ಕೊಬೋದು. ಹಿಂದೆ ಬಂದರೆ ನಮಗೆ ಒಂದು 328 ಲೀಟರ್ ಡೀಸೆಂಟ್ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಒಂದು ಸ್ಪೇರ್ ವೀಲ್ಸ್ ಕೂಡ ಸಿಗುತ್ತೆ. ಸೊ ಕ್ಲಸ್ಟರ್ ಮೀಟರ್ ಹತ್ರ ನಮ್ಗೆ ಏನೇನು ಬರುತ್ತೆ ಅಂದರೆ ಲೆಫ್ಟ್ ಸೈಡಲ್ಲಿ RPM ಮೀಟರ್ ಇದೆ, ರೈಟ್ ಸೈಡಲ್ಲಿ ಸ್ಪೀಡೋಮೀಟರ್ ಇದೆ, ಮತ್ತು ಸೆಂಟ್ರಲ್ ಚಿಕ್ಕದಾಗಿ ಒಂದು ಡಿಸ್ಪ್ಲೇ ಬರುತ್ತೆ. ಸೊ ಆ ಡಿಸ್ಪ್ಲೇ ನೀವು ನೋಡ್ತಿದ್ದೀರಾ ಓಡೋಮೀಟರ್ ಇದೆ, ಪ್ಲಸ್ ನಮಗೆ ಫ್ಯೂಲ್ ಇಂಡಿಕೇಟರ್ ಇದೆ, ಮತ್ತು ಟೆಂಪ್ರೇಚರ್ ಇಂಡಿಕೇಟರ್ ಇದೆ, ಮತ್ತು ಆ್ಯಾವ್ರೇಜ್ ಕಿಲೋಮೀಟರು ಮತ್ತು ರೇಂಜ್ ಅದು ಇದು ತೋರಿಸುತ್ತೆ. ಸೊ ಅದ್ರ ಮೇಲೆ ಸ್ವಲ್ಪ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಏನು ತೋರಿಸುತ್ತೆ ಅಂದರೆ ಸೊ ಲೈಕ್ ನೀವು ರಿವರ್ಸ್ ತೆಗಿಬೇಕಂದ್ರೆ ಹಿಂದೆ 4 ಪಾರ್ಕಿಂಗ್ ಸೆನ್ಸರ್ಸ್ ಇರೋದ್ರಿಂದ ಸೊ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಯಾವ ರೇಂಜಲ್ಲಿ ಎಷ್ಟು ರೇಂಜಲ್ಲಿ
ನಾನು ಸ್ಟಾಪ್ ಮಾಡಬೇಕು ಅಂತ. ಸೊ ಕೋ ಪ್ಯಾಸೆಂಜರ್ ಸೈಡಲ್ಲಿ ನಮಗೆ 2 ಗ್ಲೌ ಬಾಕ್ಸ್ ಬರುತ್ತೆ. ಸೊ ಮೇಲೆ ಗ್ಲೌ ಬಾಕ್ಸಲ್ಲಿ ಸ್ವಲ್ಪ ಜಾಗ ಇದೆ, ನಾವು ಒಂದು ಬುಕ್ಕು, ಪೆನ್ನು, ಮತ್ತು ಇದು ಒಂಥರ ಕೋಲ್ಡ್ ಸ್ಟೋರೇಜ್ ಥರ. ನೀವು ಏನಾರ ಕೋಲ್ಡ್ ಐಟಮ್ ಇಟ್ಕೊಬೇಕು ಅಂದರೆ ಜ್ಯೂಸು ಎಕ್ಸೆಟ್ರಾ ಅದು ಇಟ್ಕೊಬೋದು. ಸೊ ಕೆಳಗಡೆ ಬಂದು ಒಂದು ಗ್ಲೌ ಬಾಕ್ಸ್ ಇದೆ. ಸೊ ಆ ಗ್ಲೌ ಬಾಕ್ಸ್ ಅಷ್ಟೊಂದು ದೊಡ್ಡದಿಲ್ಲ. ಸೊ ಓಕೆ. ವಿಟಾರೋ ಬ್ರೀಜಾ ಓನರ್ ನೀವು? ಹೌದು. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬ್ರೋ, ಈ ಬ್ರಿಜಾ ಒಂಥರ ಈ ಮಿಡಲ್ ಕ್ಲಾಸ್ ಹುಡುಗರಿಗೆ ರೇಂಜ್ ರೋವರ್ ಇದ್ದಂಗೆ. ಈ ನಿಮ್ಗೆ ಮೈಲೇಜ್ ಲೆಕ್ಕ ಹೋದ್ರೆ ನಿಮ್ಗೆ ಹೈವೇ ಅಲ್ಲಿ ಏನಿಲ್ಲ ಅಂದ್ರೂ ಒಂದು 15-18 ಮೈಲೇಜ್ ಬರುತ್ತೆ ಗಾಡಿ. ಓಕೆ. ಡೀಸೆಲ್ ಗಾಡಿ ತಗೊಂಡ್ರೆ ಬೆಸ್ಟ್ ನೀವು. ಟರ್ಬೋ ಇಂಜಿನ್ ಬರುತ್ತೆ ಡೀಸೆಲ್. ಟರ್ಬೋ ಅಂದ್ರೆ ಹುಡುಗರು ಇಷ್ಟ, ಸೌಂಡ್ ವಿಸಿಲ್ ಸೌಂಡ್ ಎಲ್ಲ ಇಷ್ಟ ಹುಡುಗರಿಗೆ. ಓಕೆ. ಒಳ್ಳೆ ಪಿಕಪ್ ಸಿಗುತ್ತೆ ನಿಮಗೆ. ಪೆಟ್ರೋಲ್ ಗಾಡಿ ತಗೊಂಡ್ರೆ ನೀವು ಗಾಡಿ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲ ನಾವು ಡೆಸ್ಟಿನೇಷನ್ ಎಲ್ಲ ಹೋಗ್ತಿರಲ್ಲ, ಒಂದು 10 ಸರಿ ಆಫ್ ಮಾಡಿದ್ರೆ ಸಿಗ್ನಲ್ ಆಗಿ ರಪ್ಪ 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 ಅಂತ ಗಾಡಿ ಆಫ್ ಮಾಡಿ అంటే అది ಬ್ಯಾಡ್ ಕಾಮೆಂಟ್ ಏನಂದ್ರೆ ಗಾಡಿದು ಲಾರಿ ಹೋಗ್ತಾ ಇರುತ್ತೆ, ಲಾರಿ ಲೈಟ್ ಇರಲ್ಲ ಹಿಂದ್ಗಡೆ, ಪಕ್ಕದಲ್ಲಿ ಬಸ್ ಹೋಗ್ತಾ ಇರುತ್ತೆ. ಏನ್ ಮಾಡ್ತೀರಾ, ಲೋ ಬಿಮಲ್ಲಿ ಹೋಗ್ತಾ ಇರ್ತೀರ, ಗಾಡಿ 160 170 ಅಲ್ಲಿ ಇರುತ್ತೆ. ಐ ಬಿಮ್ ಆಗ್ರಿ ಎತ್ಕೊಂಡು ಹೊಡೆದ್ರೆ ಬ್ರೋ ನೀವು ಯಾರು ಮನೆಗೆ ಹೋಗಲ್ಲ. ಯಾಕೆ ಬ್ರೋ? ನಿಮ್ಗಿದು ಬೇಕಿತ್ತ? ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತೀರಾ? ವರ್ಸ್ಟ್ ಬ್ರೋ, ನೀವೇನು ಹೇಳಿ, ಸುಜುಕಿದು ವರ್ಸ್ಟ್. ಹೊಡೆದ್ರೆ ನೀವು ಏರ್ ಬ್ಯಾಗ್ ಅನ್ನೋ ಪರ ಸ್ಪಾಟ್ ಹೋಗ್ಬಿಡ್ತೀರ ಬ್ರೋ. ಓಕೆ. ಮತ್ತೆ ನೀವೆಲ್ಲೂ ಹೋಗಿಲ್ವಾ? ಹೋಗಿದ್ದೀನಿ ನಾನು, ಗಾಡಿ ಟೆಸ್ಟ್ ಮಾಡಿಲ್ಲ ಅಷ್ಟೇ. ಇನ್ನೊಂದು ಭಯ ಏನಂದ್ರೆ ಗಾಡಿ ಬಿಲ್ಟ್ ಕ್ವಾಲಿಟಿ ಇಲ್ಲ, ಸುಮ್ಮನೆ ಈ ನಾರ್ಮಲ್ ಟಚ್ ಆದ್ರೂ ಸ್ಕ್ರಾಚ್ ಆಗ್ಬಿಡ್ತದೆ. ಓಕೆ ಓಕೆ. ಥ್ಯಾಂಕ್ ಯು ಬ್ರದರ್. ವೆಲ್ಕಮ್.